ವಿಲನ್ ರಾಜೀವ್ ಗೌಡ ಎಲ್ಲಿದ್ದಾನೆ ಅನ್ನೋದೇ ನಿಗೂಢ. ಮಹಿಳಾ ಅಧಿಕಾರಿಯ ಕಣ್ಣೀರು ಹಾಕಿಸಿದ ಮುಖಂಡ ಎಸ್ಕೇಪ್ ಆಗಿದ್ದಾನೆ. ಶಿಡ್ಲಘಟ್ಟದ ಪುಡಿ ರಾಜಕಾರಣಿ ರಾಜೀವ್ ಗೌಡ ಬಂಧನ ಯಾವಾಗ? ಒಬ್ಬ ಮಹಿಳಾ ಅಧಿಕಾರಿಯ ಮೇಲೆ ದರ್ಪವನ್ನ ತೋರಿದಂತಹ ಕಾಂಗ್ರೆಸ್ಸಿನ ಮುಖಂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಂತಹ ಆಡಿಯೋವನ್ನ ನೀವು ಕೇಳಿಸಿಕೊಂಡಿದ್ದೀರಿ. ಅದಾದ ನಂತರ ಈತನ ವಿರುದ್ಧ ಪ್ರತಿಭಟನೆ ನಡೆಯಿತು, ದೂರು ದಾಖಲಾಯಿತು. ಈಗ ಈತ ಎಸ್ಕೇಪ್ ಆಗಿದ್ದಾನೆ. ತಮ್ಮ ಪಕ್ಷದ ಮುಖಂಡನ ವಿರುದ್ಧ ಕಾಂಗ್ರೆಸ್ ಕ್ರಮ ತಗೊಳ್ಳುತ್ತಾ 2 FIR ಆಗ್ತಾ ಇದ್ದಂತೆ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ದಾನೆ. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ರಾಜೀವ್ ಗೌಡ ಎಸ್ಕೇಪ್ ಆಗಿದ್ದಾನೆ. ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ನಿನ್ನೆ ರಾತ್ರಿಯಿಂದ ಫೋನ್ ಸ್ವಿಚ್ ಆಫ್ ಆಗಿದೆ. ರಾಜೀವ್ ಗೌಡ ಎಲ್ಲೂ ಇಲ್ಲ. ಬಂಧನಕ್ಕೆ ಪೊಲೀಸರು ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ. 2 ವಿಶೇಷ ತಂಡವನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ರಚಿಸಿದ್ದಾರೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ರಾಜೀವ್ ಗೌಡ ನಿಂದಿಸಿದ್ರು. ಯಾವ ವಿಚಾರಕ್ಕೆ? ಬ್ಯಾನರ್ ತೆಗೆದ್ರು ಅನ್ನೋ ವಿಚಾರಕ್ಕೆ. ಅದಕ್ಕೆ ನಗರಸಭೆ ಆಯುಕ್ತೆ ಅಮೃತಾ ಗೌಡ ಅವರು ಕಾರಣ ಕೂಡ ಕೊಡ್ತಾ ಇದ್ರು. ರಸ್ತೆ ಮಧ್ಯದಲ್ಲಿ ಬ್ಯಾನರ್ ಹಾಕಿದ್ದಾರೆ, ಆಕ್ಸಿಡೆಂಟ್ ಆಗಿದೆ, ನಾವು ಉತ್ತರ ಕೊಡಬೇಕು, ಅದಕ್ಕೋಸ್ಕರ ತೆಗೆದ್ವಿ ಅಂತ. ಈಗ ನೋಡಿದ್ರೆ ರಾಜೀವ್ ಗೌಡ ಎಸ್ಕೇಪ್. ಎಲ್ಲರಿಗೂ ನಮಸ್ಕಾರ. ಏನಿವತ್ತು ನಗರಸಭಾ ಕಮಿಷನರ್ನ ನಿಲ್ಲಿಸಿದ್ರು ಅನ್ನೋ ಒಂದು ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ. ನಾನು ಯಾವುದೇ ಒಂದು ನನ್ನ ಒಂದು ಸ್ವಉದ್ದೇಶದಿಂದ ನಾನು ಯಾವುದೂ ಮಾತಾಡಿದ್ದಲ್ಲ. ನಾನು ಅವ್ರ ಬಗ್ಗೆ ಯಾವುದೇ ಥರದ ಒಂದು ದ್ವೇಷ ಕೂಡ ನನಗಿಲ್ಲ. ನನಗೇನೆಂದರೆ ನಮ್ಮದು ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ನಾವು ಪರ್ಮಿಷನ್ಗೆ 9ನೇ ತಾರೀಕಿಗೆ ಪರ್ಮಿಷನ್ಗೆ ಅರ್ಜಿ ಕೊಟ್ಟಿದ್ವಿ. ಕಮಿಷನರು 3 ದಿನ ರಜದಲ್ಲಿ ಇದ್ದೀನಿ ಅಂದ್ಬಿಟ್ಟು ನೀವು ಹಾಕ್ಕೊಳ್ಳಿ ಬ್ಯಾನರ್ಸು ಅಂತ ಹೇಳ್ಬಿಟ್ಟು ಕೂಡ ಅವರು ಅನುಮತಿ ಕೊಟ್ಟಿದ್ದರು. ಅದರಂತೆ ನಾವೆಲ್ಲ ಬ್ಯಾನರ್ಸು ನಮ್ಮ ಇದಕ್ಕೆಲ್ಲ ಬ್ಯಾನರ್ಸ್ ಹಾಕ್ಕೊಂಡಿದ್ವಿ. ಅದರಲ್ಲಿ ಏಕಾಏಕಿ ಬ್ಯಾನರ್ನ ತೆಗ್ದಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಹೇಳಿದಾಗ ನಾನು ಕಮಿಷನರ್ಗೆ ಫೋನ್ ಮಾಡಿ ಈ ರೀತಿ ಯಾಕಮ್ಮ ಬ್ಯಾನರ್ ತೆಗ್ದಿದ್ದೀರಿ, ನೀವೇ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಅಂತ ಹೇಳಿದಾಗ ಅವರೆಲ್ಲ ಏನೋ ಸೆಂಟ್ರಲ್ಲಿ ಎಲ್ಲೋ ರಸ್ತೆಗೇನೋ ಅಡ್ಡ ಇತ್ತು ಅನ್ನೋ ಥರ ಇದು ಮಾಡಿದ್ರು ಅಂತ ಹೇಳಿದ್ರು. ಅಲ್ಲಿ ಯಾವುದು ರಸ್ತೆಗೆ ಅಡ್ಡ ಇರಲಿಲ್ಲ, ಬ್ಯಾನರ್ಗಳೆಲ್ಲ ಸೈಡಲ್ಲೇ ಕಟ್ಟಿ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಕೈ ಮುಖಂಡನಿಂದ ಬೆದರಿಕೆ ಹಾಕ್ತಂತ ಪ್ರಕರಣ. ಚಪ್ಪಲಿಯಲ್ಲಿ ಹೊಡಿತೀನಿ ಅಂದವರು ಸೌಮ್ಯ ಸ್ವಭಾವದವರಂತೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪರ ಮುನಿಯಪ್ಪ ಬ್ಯಾಟಿಂಗ್ ಮಾಡಿದ್ದಾರೆ. ಇಷ್ಟು ಎಮೋಷನ್ ಆಗಬಾರದು, ನಾನು ಕರೆದು ಬುದ್ಧಿ ಹೇಳ್ತೀನಿ. ರಾಜಕೀಯದಲ್ಲಿರೋ ವ್ಯಕ್ತಿ ಶಾಂತ ಸ್ವಭಾವದಿಂದ ಇರಬೇಕು, ಅಧಿಕಾರದಲ್ಲಿರೋರಿಗೆ ಹೀಗೆ ಮಾತಾಡಬಾರದು ಅಂತ ಮುನಿಯಪ್ಪ ಸ್ಟೇಟ್ಮೆಂಟ್ ಕೊಟ್ಟರು. ಸೌಮ್ಯ ಸ್ವಭಾವದವರು ನನ್ನ ಜೊತೆಯಲ್ಲಿ ಸುಮಾರು 10 ವರ್ಷ ಹತ್ತತ್ರ ಇದ್ದಾರೆ. ಇಂಥ ಎಮೋಷನ್ ಆಗಬಾರ್ದಾಗಿದೆ. ಒಬ್ಬ ರಾಜಕೀಯ ವ್ಯಕ್ತಿ ಶಾಂತಿಯಿಂದ ಇರಬೇಕು ಮತ್ತು ಅಧಿಕಾರಿಗಳನ್ನು ಆ ರೀತಿ ಮಾತಾಡಿದ್ದು ಸರಿಯಿಲ್ಲ ಅಂತ ನಾನು ಕೂಡ ಹೇಳ್ತೀನಿ. ಯಾಕಂದರೆ ಅದರಲ್ಲಿ ರಾಜಕೀಯದಲ್ಲಿರೋರು ಭಾಳ ಸೌಮ್ಯ ಸಮಾಧಾನ ಇರಬೇಕು. ಏನೇ ವ್ಯತ್ಯಾಸಗಳಿದ್ರೂ ಕೂಡ ಕುಂತು ಕೂಲಂಕುಷವಾಗಿ ಮಾತಾಡಿ. ಏನು ಅವ್ರ ವಾದ? ದಳದವ್ರದ್ದು ಹಿಂದೆ ಫಂಕ್ಷನ್ ಆದಾಗ ಎಲ್ಲ ಬ್ಯಾನರ್ಸು ಪೋಸ್ಟರ್ಸು ಹಾಕಿತ್ತು, ಅದನ್ನು ಮುನ್ಸಿಪಾಲ್ಟಿಯವರು ತೆಗಿಲಿಲ್ಲ, ನಮ್ಮದಾಗಿದ್ದರೆ ತೆಗೆದುಬಿಟ್ರು ಅನ್ನೋದು ವಾದ. ಆ ವಾದ ಇದ್ದರೂ ಕೂಡ ನೇರವಾಗಿ ಮಾತಾಡೋದಕ್ಕೆ ಪರಿಹಾರ ಕಂಡುಹಿಡಬೇಕಿದ್ರೆ ಈ ರೀತಿ ಅವಹೇಳನವಾದಂಥ ಮಾತುಗಳನ್ನು ಯಾರಿಗೂ ಮಾತಾಡಬಾರ್ದು. ಅದು ಅನಾಗರಿಕತೆ ಆಗುತ್ತೆ. ಸುಸಂಸ್ಕೃತರಾದವರು ಈ ಭಾಷೆಯನ್ನು ಬಳಸಬಾರದು. ಶಿಡ್ಲಘಟ್ಟ ಪೌರಾಯುಕ್ತೆಗೆ ರಾಜೀವ್ ಗೌಡ ಬೆದರಿಕೆ ಹಾಕ್ತಂತ ಪ್ರಕರಣ. ಮುಖ್ಯ ಕಾರ್ಯದರ್ಶಿಗೆ ಕರೆ ಮಾಡಿದ್ದೆ, ಇನ್ನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಇಂಥ ಪ್ರಕರಣದಲ್ಲಿ ಒಂದು 2-3 ಇಶ್ಯೂಗಳಲ್ಲಿ ಯಾವುದೇ ಪಕ್ಷದವರಿರಲಿ ಒಂದು ಕಠಿಣವಾದಂಥ ತೀರ್ಮಾನವನ್ನು ಸರ್ಕಾರದಲ್ಲಿ ಕ್ರಮ ತೆಗೆದುಕೊಂಡ್ರೆ ಇಂಥ ಘಟನೆಗಳು ಪದೇ ನಡೆಯಲ್ಲ ನನ್ನ ಅಭಿಪ್ರಾಯದಲ್ಲಿ. ಆ ನಿಟ್ಟಿನಲ್ಲಿ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೋಬೇಕು. ಇಲ್ಲಿ ಪ್ರಶ್ನೆ ಯಾವ ಪಕ್ಷದ ಕಾರ್ಯಕರ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಅಧಿಕಾರಿಗಳ ಜೊತೆಯಲ್ಲಿ ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು. ಹೌದು, ಯಾವುದೋ ಒಂದು ಸಮಯದಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡಗಳು ಬರೋದು ನಾವು ನೋಡಿದ್ದೇವೆ. ಇತ್ತೀಚೆಗೆ ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡಲಿಕ್ಕೆ ಆಗಲ್ಲ. ನಾನು ಅದನ್ನು ಭಾಳ ನೋಡಿದ್ದೀನಿ, ಭಾಳ ಎಕ್ಸಾಂಪಲ್ಲು ಕೊಡಬಲ್ಲೆ. ಇತ್ತೀಚೆಗೆ ಅಧಿಕಾರದಲ್ಲಿರ್ತಕ್ಕಂಥವರು ಅಧಿಕಾರಿಗಳ ಮೇಲೆ ಒತ್ತಡ ಏರಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಭಾಳ ಜಾಸ್ತಿ ಆಗಿದೆ. ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಅಧಿಕಾರದಲ್ಲಿರ್ತಕ್ಕಂಥ ಮೇಲಿನ ಮಟ್ಟದವರು ಸಹ ಅವ್ರ ಮೇಲೆ
ಹಲವಾರು ರೀತಿ ಒತ್ತಡಗಳನ್ನು ಹಾಕಿ ರಾಜೀವ್ ಗೌಡ ಬೆದರಿಕೆ ಹಾಕಿದಂತ ಪ್ರಕರಣ ಕಾಂಗ್ರೆಸ್ ವಿರುದ್ಧ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಧಿಕಾರಿಗಳಿಗೆ ಗೌರವವಿಲ್ಲದ ವಾತಾವರಣವನ್ನ ಸೃಷ್ಟಿಸ್ತಾ ಇದ್ದೀರಿ, ಜನರ ನೆನಪಿನಂಗಳದಿಂದ ಕಾಣೆಯಾಗ್ತೀರಿ, ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಪ್ರತಾಪ್ ಸಿಂಹ. ಪೌರ ಆಯುಕ್ತೆ ಬಗ್ಗೆ ಆಕೆಯ ಮೇಲೆ ಕಾಂಗ್ರೆಸ್ಸಿನ ಒಬ್ಬ ಪುಡಾರಿ ಈ ತರ ಅವಾಚ್ಯ ಶಬ್ದಗಳಿಂದ ಒಂದು ಪೋಸ್ಟ್ ಅನ್ನ ತೆಗೆಸಿರೋದಕ್ಕೋಸ್ಕರವಾಗಿ ನಿಂತಿರುವಂತದ್ದನ್ನ ನಾವು ನೋಡ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಕಾನೂನು ಪದವೀಧರ. 1981ರ ಕರ್ನಾಟಕ ಓಪನ್ ಪ್ಲೇಸ್ ಪ್ರಿವೆನ್ಷನ್ ಆಫ್ ಡಿಸ್ಫಿಗರ್ಮೆಂಟ್ ಆಕ್ಟ್ ಅಂತ ಇದೆಯಲ್ಲ, ನಾವು ಸಾರ್ವಜನಿಕ ಕ್ಷೇತ್ರಗಳನ್ನ ಅಲ್ಲಿ ಸ್ಥಳಗಳನ್ನ ವಿರೂಪಗೊಳಿಸುವುದರ ವಿರುದ್ಧವಾಗಿ ತಂದಿರುವಂತಹ ಕಾಯ್ದೆ. ಅದರ ಪ್ರಕಾರವಾಗಿ ನೀವು ಕಾರ್ಪೊರೇಷನ್ ಇರ್ಬೋದು ಅಥವಾ ಅಲ್ಲಿರುವಂತಹ ಟೌನ್ ಪಂಚಾಯತ್ ಇರ್ಬೋದು, ಎಲ್ಲೋ ಸ್ಥಳೀಯ ಸಂಸ್ಥೆಗಳ ಪರ್ಮಿಷನ್ ಇಲ್ದಲೆ ಫ್ಲೆಕ್ಸ್ ಹಾಕಕ್ಕಾಗಲ್ಲ. ಆದರೂ ಕೂಡ ಫ್ಲೆಕ್ಸ್ಗಳ ಹಾವಳಿ ಕಾಣಿಸ್ತಾ ಇದೆ. ಅದನ್ನ ತೆಗೆಸಿದ ಕೂಡಲೇ ಅಲ್ಲಿ ಆಕ್ಸಿಡೆಂಟ್ ಆಯ್ತು ಅನ್ನೋ ಕಾರಣಕ್ಕೆ ಪೌರ ಆಯುಕ್ತೆ ಅದನ್ನ ತೆಗೆಸಿದ ಕೂಡಲೇ ಆಕೆನೆ ನಿಮ್ಮ ಪಕ್ಷದ ಒಬ್ಬ ಕಾರ್ಡ್ ಹೋಲ್ಡರ್ ಅದನ್ನ ನಿಂದಿಸ್ತಾನೆ ಅಂತಂದ್ರೆ ನೀವು ಏನ್ ಮಾಡ್ತಾ ಇದ್ದೀರಿ ಸರ್? ಶಿಡ್ಲಘಟ್ಟದಲ್ಲಿ ಮಹಿಳಾ ಅಧಿಕಾರಿ ಮೇಲೆ ಕಾಂಗ್ರೆಸ್ ಮುಖಂಡನ ದರ್ಪ. ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಬಿಜೆಪಿಯಿಂದ ಸಂಸ್ಕೃತಿ ಕಲಿಬೇಕಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಮುನಿರತ್ನ ಏನೇನ್ ಮಾಡಿದ್ದಾರೆ, ಸಿಟಿ ರವಿ ಕೌನ್ಸಿಲ್ನಲ್ಲಿ ಏನ್ ಮಾತಾಡಿದ್ರು, ಇದು ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿರೋದು. ಬಿಜೆಪಿ ಅವರಿಂದ ಸಂಸ್ಕೃತಿ ಕಲಿಬೇಕೇನ್ರಿ ನಾವು? ಇದೇ ನಿಮ್ಮ ಮುನಿರತ್ನ ಅವ್ರು ಏನೇನ್ ಮಾಡಿದ್ದಾರೆ ಗೊತ್ತಿದ್ದಾರೆ. ಸಿಟಿ ರವಿ ಅವರು ನಿಮ್ ಕೌನ್ಸಿಲ್ನಲ್ಲಿ ಏನ್ ಹೇಳಿದ್ದಾರೆ ಗೊತ್ತಿದ್ದಾರೆ. ನಿಮ್ಮ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಬಂದು ಚಿತಾಪುರ್ನಲ್ಲಿ ನನಗೆ ನಾಯಿ ಅಂತ ಹೋಗಿದ್ದಾರೆ. ಇವ್ರ ಹತ್ರ ಸಂಸ್ಕೃತಿ ಕಲಿಬೇಕಾ? ನನಗೆ ಇವ್ರ ಹತ್ರ ಕಲಿಬೇಕಾ? ಸುಮ್ನೆ ಇವರು ಧರ್ಮದ ಹೆಸರಲ್ಲಿ, ಗ್ರಂಥಗಳ ಹೆಸರಲ್ಲೇ ಇವ್ರು ರಾಜಕೀಯ ಮಾಡೋದು ಹೊರತು ಇವರಲ್ಲಿ ಒಂದು ನಯಾ ಪೈಸಾ ಸಂಸ್ಕೃತಿ ಇಲ್ಲ. ಇವ್ರು ಬಂದು ಬಿಜೆಪಿ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.